ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಅನದರ್ ವೀಕೆಂಡ್, ಅನದರ್ ಟ್ರೆಕ್ಕಿಂಗ್ ಪ್ಲೇಸಿಗೆ ಬಂದಿದ್ದೀವಿ. ಸೊ ಈ ಸಲ ನಾವು ಬಂದಿರೋದು ದೊಡ್ಡಬಳ್ಳಾಪುರ ನಿಯರ್ ಒಂದು ಟ್ರೆಕ್ಕಿಂಗ್ ಪ್ಲೇಸ್ಗೆ. ಸೊ ಯಾವ ಪ್ಲೇಸು ಏನು ಅನ್ನೋದೆಲ್ಲ ನಿಮಗೆ ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫಸ್ಟ್ ಟೈಮ್ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್. ಲಾಸ್ಟ್ ವೀಕೆಂಡು ಟ್ರೆಕ್ಕಿಂಗ್ ಬಂದಿದ್ವಿ, ಈ ವೀಕೆಂಡು ಟ್ರೆಕ್ಕಿಂಗ್ ಬಂದಿದ್ವಿ. ಮೇ ಬಿ ನೆಕ್ಸ್ಟ್ ವೀಕೆಂಡು ಹೋಗ್ತೀವಿ ಅನಿಸುತ್ತೆ. ನೆಕ್ಸ್ಟ್ ವೀಕೆಂಡ್ ಆ ಕಡೆ ಚಿಕ್ಕಮಂಗ್ಳೂರು ಕಡೆ ಆ ಸೈಡು. ಸೊ ಟೈಮ್ ಇವಾಗ ಎಷ್ಟಾಗಿದೆ? 5:40 ಆಗಿದೆ. ಸೊ ಒಂದೊಳ್ಳೆ ಜಾಗಕ್ಕೆ, ಒಂದು ಟ್ರೆಕ್ಕಿಂಗ್ ಪ್ಲೇಸಿಗೆ ಬಂದಿದ್ದೀವಿ. ಯಾವುದು ಅಂತ ಮುಂದೆ ಹೋಗ್ತಾ ನಿಮಗೆ ತಿಳಿಸ್ತೀನಿ, ಬನ್ನಿ. ಇದು ಪಾರ್ಕಿಂಗ್ ಏರಿಯಾ. ಕಾರು ಮತ್ತು ಬೈಕ್ ಪಾರ್ಕಿಂಗ್ ಎಲ್ಲ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಜಾಗ ಇಲ್ಲಿ. ಓ ಸಾರಿ, ಮುಂಚೆ ತೋರಿಸಿದ್ದು ಅದು ರೆಸಾರ್ಟ್ ಪಾರ್ಕಿಂಗ್ ಅಂತೆ. ಸೊ ಇನ್ನೂ ಸ್ವಲ್ಪ ಮುಂದೆ ಪಾರ್ಕಿಂಗ್ ಕೂಡ ಇದೆ. ನಾವಿವತ್ತು ಬಂದಿರೋದು ಮಹಾಕಾಳಿ ದುರ್ಗ ಟ್ರೆಕ್ಗೆ. ಇದು ದೊಡ್ಡಬಳ್ಳಾಪುರ ಹತ್ರ ಇದೆ, ಹಾಗೆ ಬೆಂಗಳೂರಿಂದ ಅರೌಂಡ್ 60 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಇದು ಕೂಡ ಒಂದು ಈಸಿ ಟ್ರೆಕ್ ಅಂತಲೇ ಹೇಳ್ಬೋದು. ಅರೌಂಡ್ 1 ವೇ 2.5 ಕಿಲೋಮೀಟರ್ಸ್ ಇದೆ. ಸೊ ಟೋಟಲ್ ನಿಮಗೆ ಟ್ರೆಕ್ ಅಂದರೆ ಅಪ್ ಆ್ಯಂಡ್ ಡೌನ್ ಸೇರಿಸಿ ಅರೌಂಡ್ 5 ಕಿಲೋಮೀಟರ್ಸ್ ಟ್ರೆಕ್ ಇದು. ಹಾಗೆ ಈ ಟ್ರೆಕ್ಗೆ ನೀವು ಮುಂಚೆ ಪ್ರೀ ಬುಕ್ ಮಾಡಬೇಕು. ಅರಣ್ಯ ವಿಹಾರ ಅನ್ನೋ ಒಂದು ವೆಬ್ಸೈಟಲ್ಲಿ ಈ ಟ್ರೆಕ್ಗೆ ಪ್ರೀ ಬುಕ್ ಮಾಡಬೇಕು. ಸೊ ಟಿಕೆಟ್ ಪ್ರೈಸ್ ಬಂದು ವೀಕೆಂಡ್ ಆದರೆ 450 ರುಪೀಸ್ ಪರ್ ಪರ್ಸನ್. ಮುಂಚೆ 400 ಆ ಥರ ಏನೋ ಇತ್ತಂತೆ. ಸೊ ಇವಾಗ ಅಂದರೆ 2026 ಇವಾಗ 450 ವೀಕೆಂಡಲ್ಲಿ. ವೀಕ್ ಡೇಲಿ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಆದರೆ ಕಂಪಲ್ಸರಿ ಪ್ರೀ ಬುಕ್ ಮಾಡಿ ಬರಬೇಕು. ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಕೂಡ ಪಾರ್ಕಿಂಗ್ ಇದೆ. ಮಹಾಕಾಳಿ ದುರ್ಗ ಟ್ರಕ್ ಅಂತ ಏನು ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಸೊ ನಿಮಗೆ ಈ ಲೊಕೇಶನ್ ತೋರಿಸುತ್ತೆ. ಸೊ ಇಲ್ಲಿಗೆ ವೆಹಿಕಲ್ಸ್ ಪಾರ್ಕ್ ಮಾಡಿ ನೀವು ಒಂದು ರೈಲ್ವೆ ಟ್ರ್ಯಾಕ್ ಬರುತ್ತೆ, ಆ ರೈಲ್ವೆ ಟ್ರ್ಯಾಕ್ನ ಕ್ರಾಸ್ ಮಾಡಿಕೊಂಡು ಹೋಗಬೇಕು ಟ್ರೆಕ್ಕಿಂಗ್ಗೆ. ಸೊ ನೀವು ಟ್ರೆಕ್ಕಿಂಗ್ಗೆ ಈ ಥರ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡಿ ಬರಬೇಕು. ಬೆಳಗ್ಗೆ ವ್ಯೂ ನೋಡಿ ಆ ಕಡೆ ತೋರಿಸಿ, ಚೆನ್ನಾಗಿರ್ತೀವಿ. ತೊಂದರೆ ಆಗ್ತಾಯಿದೆ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿ ಸ್ಕೈ. ಸ್ವಲ್ಪ ತುಂಬ ಎಷ್ಟು ಮಸ್ತ್ ಕಾಣಿಸ್ತಿದೆ ನೋಡಿ ವ್ಯೂ. ಬನ್ನಿ ನೀವೇ ತಂದು. ಟಿಕೆಟ್ ಚೆಕ್ ಮಾಡ್ತಾರೆ. ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ. ಕೆಳಗಡೆಯಿಂದನೇ ನೋಡ್ಬೋದು ಈ ಥರ. ಇಲ್ಲಿ ಎಲ್ಲ ಕಡೆ ಆರೋ ಮಾರ್ಕ್ಸ್ ಹಾಕಿದ್ದಾರೆ. ಫುಲ್ ಇನ್ನೂ ಇವಾಗ ಜಸ್ಟ್ ಸ್ಟಾರ್ಟ್ ಆಗಿದೆ. ಕೆಳಗಿಂದನೇ ನೋಡ್ಬೋದು. ಐ ಥಿಂಕ್ ನಾವು ಈ ಬೆಟ್ಟ ಹತ್ತಬೇಕು ಅನಿಸುತ್ತೆ ಮೇಲೆ ಟಾಪಲ್ಲಿ. ಇಲ್ಲಿಂದ ಆ್ಯಕ್ಚುಲ್ ಟ್ರೆಕ್ಕಿಂಗ್ ಸ್ಟಾರ್ಟ್. ಫುಲ್ ಬೆಟ್ಟ ಮೇಲೆ ಹತ್ತೋದಿದೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಟ್ರಕ್ ಪಾರ್ಟ್ನರ್ ತ್ರಿಲೋಕ್ನಾಥ್ ಆ್ಯಂಡ್ ಮೈ ಹಸ್ಬೆಂಡ್. ಮುಂದೆ ಹೋಗ್ತಾ ಇದ್ದಾರೆ ಆಲ್ರೆಡಿ. ಸೊ ಇಲ್ಲಿ ಫುಲ್ ಕಲ್ಕಲ್ಲಿದೆ. ಸೊ ಕನ್ಫ್ಯೂಸ್ ಆಗ್ಬಾರ್ದು, ನೋಡ್ಬೋದು ಎಲ್ಲ ಕಡೆ ಹಂಗೆ ಇದೆ ಇದು ಬೆಟ್ಟ. ಕನ್ಫ್ಯೂಸ್ ಆಗ್ಬಾರ್ದು ಅಂತ ಎಲ್ಲ ಕಡೆ ಈ ಥರ ಆರು ಮಾರ್ಕ್ ಹಾಕೊಂಡು ಹೋಗಿದ್ದಾರೆ. ಇವಾಗ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಬನ್ನಿ ಮೇಲೆ ಬನ್ನಿ. ಹೇಗಿದೆ ಟ್ರೆಕ್ಕು? ಸುಸ್ತಾಯಿತು. ನೀವು ಎಷ್ಟು ದೂರ ಬಂದಿದ್ದೀವೋ ಇಲ್ಲ, ಸ್ವಲ್ಪ ಸುಸ್ತಾಯ್ತು. ಇರೋದೇ 3 ಕಿಲೋಮೀಟರ್ಸ್ ಅಂತೆ, 2.5. ಹೆಂಗಿದೆ ನೋಡಿ ಆದರೆ ಬೆಟ್ಟ, ಬರೀ ಕಲ್ಕಲ್ಲಿದೆ. ಮತ್ತು ಬೆಟ್ಟ ಅಂದ್ರೇನು? ಮಣ್ಣಾಗಿರುತ್ತಾ? ಸ್ವಲ್ಪ ಸೀದಾ ನಡೆಯೋಕ್ಕಿರ್ಬೇಕು. ಸುಸ್ತಾಯ್ತು. ಮೇ ಬಿ ಇವಾಗ ಹಾಫ್ ವೇ ಬಂದಿವೆ ಅನಿಸುತ್ತೆ. ಮೇಲೆ ಇಂದ ವ್ಯೂ ಇದೆ ಅನಿಸುತ್ತೆ, ಕಾಣಿಸೋದು ಆ ಕಡೆ ತೋರಿಸಿ. ಎಷ್ಟು ಚೆನ್ನಾಗಿದೆ. ಇವಾಗ ಗಿಡಗಳೆಲ್ಲ ಅಡ್ಡ ಇದೆ.
ಮೇಲೆ ಹೋದ್ಮೇಲೆ ಇದೇ ವ್ಯೂ ನಮಗೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ. ಮೇಲೆ ಹೋದ್ಮೇಲೆ ಇವಾಗ ಕಾಣಿಸ್ತಾ ಇದೆ ಅಲ್ಲ, ಇವಾಗ ಗಿಡ ಎಲ್ಲ ಅಡ್ಡ ಇದೆ. ಮೇಲೆ ಹೋದ್ಮೇಲೆ ಈ ವ್ಯೂ ಕ್ಲಿಯರಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಆದರೆ ಸುಸ್ತಾಯಿತು. ನಿಧಾನ. ಅಲ್ಲಮ್ಮ, ಹಾವು ನೀವು ಬಂದರೆ ಏನು ಮಾಡೋದು? ಅದ್ರ ಜಾಗದಾಗ ಬಂದು ಹಾವಿನ ಜಾಗದಾಗ ನಾವು ಬಂದ್ರೆ ಅಂದರೆ ಇರ್ತಾವಲ್ಲ. ನಮ್ಮ ಹೆಂಗತ್ತದಿಲ್ಲಿ ಯಾವಾಗಲೂ ಆ ಕಡೆ ಸ್ಲೈಡಿಂಗ್ ಸೈಡ್ ಹೋಗ್ಬಾರ್ದು. ಇಷ್ಟೇ ಅಮ್ಮ, ಮ್ಯಾಲ ನೀವು ಇಲ್ಲೇ ಕುಂತ್ಕೊಂಡ್ಬಿಡು. ಏಯ್ ನಿನ್ನ ಇಲ್ಲಿ ವ್ಯೂ ನೋಡಿ. ಇಲ್ಲಿಂದ ಮೇಲೆ ಹತ್ತು ಬಂದ್ವಿ. ಇವನು ಮಹಾಶ ಹಿಂಗೆ ಯಾರೋ ಮಾರ್ಕ್ ಹಾಕಿದ್ರು, ಯಾರೋ ಮಾರ್ಕ್ ಬಿಟ್ಟು ಈ ಕಡೆ ಹೋಗಿದ್ದಾನೆ ಜಾಗ ಇದೆ ಅಂತ. ನಿನ್ಗೋಸ್ಕರ ನಿಮ್ಮಂಥವ್ರಿಗೋಸ್ಕರ ಯಾರೋ ಮಾರ್ಕ್ ಹಾಕಿರೋದು ಗೊತ್ತಾಗ. ಜಾಗ ಇದೆ ಅಂತ ಆ ಕಡೆ ಹೋಗ್ಬಿಟ್ಟಿದ್ದಾನೆ ಅಷ್ಟು ದೂರ ನೋಡಿ. ಯಾರೋ ಮಾರ್ಕ್, ಇದು ಯಾರೋ ಮಾರ್ಕ್ ಇಲ್ಲ ಅಂದರೆ ಗೊತ್ತಾಗಲ್ಲ ತಿರ್ಲೋಕ. ಹಾಂ, ಹಿಂಗೆ ರೋಡ್ ಐತಂತ ಹಿಂಗೆ ಹೋಗ್ಬಿಟ್ಟಿದ್ದಾನೆ ನೋಡಿ. ಎಂತ ಬರೀ ಇಲ್ಲಿ ನೋಡಿ, ನಿಜ ಯಾರೋ ಮಾರ್ಕ್ ಇಲ್ಲ ಅಂದರೆ ಗೊತ್ತಾಗೋದಿಲ್ಲ. ಹತ್ತು ಹುಷಾರು. ಹಾಂ, ಅಲ್ಲಿಗೆ ಹಾಕ ಬಾ. ದೂರಿದ್ದ ಬೆಟ್ಟ ನುಣ್ಣು ಕಾಣ್ತಿರುತ್ತೆ ಅಷ್ಟೇ. There are actually steps here. Good. There are steps here. You can. Good. ಐ ಥಿಂಕ್ ಆಲ್ಮೋಸ್ಟ್ ರೀಚ್ ಆದ್ವಿ. ಮೇ ಬಿ 1 hour ತಗೊಂತ ನಾವು ಬರೋಕ್ಕೆ. 1 hour. 1 hour ಬೇಕಾಯ್ತು ನಮಗೆ ಮೇಲೆ ಹೋಗೋಕ್ಕೆ. ಒಂದು 10 minutes ರೀಚ್ ಆಗ್ತೀವಿ. ಇವಾಗ ನಾವು ಮೇಲೆ ಟಾಪ್ ರೀಚ್ ಆಗಿದ್ದೀವಿ. ಹಿಂದೆ ಕಾಣಿಸ್ತಾ ಇದ್ದ ನಾವು ಫೋಟೋ. ಇನ್ನೂ ಮೇ ಬಿ ಇನ್ನೊಂದು ½ ಕಿಲೋಮೀಟರ್ ಇರ್ಬೋದು. ಇವಾಗ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಮನೆಯಿಂದ ಉಪ್ಪಿಟ್ಟು ಮಾಡ್ಕೊಂಬಂದಿದ್ದೆ ನೋಡಿ. ಬೆಟ್ಟದ ಮೇಲೆ ಕುತ್ಕೊಂಡು ಆರಾಮ್ ಎಮ್ಮೆ ಉಪ್ಪಿಟ್ಟು. ನನಗೆ ಓಡಿಸಿದೆ, ನೀ ತಿನ್ನು. ಇವರಿಬ್ರಿಗೂ ಉಪ್ಪಿಟ್ಟು, ನನಗೆ ಓಟ್ಸ್ ತಂದಿದ್ದೀನಿ. ಇಲ್ಲಿಂದ ವ್ಯೂ ಮಾತ್ರ ಸೂಪರಾಗಿದೆ. ನಾನು ಮನೆಯಿಂದ ಓಟ್ಸ್ ಮಾಡ್ಕೊಂಡಿದ್ದೀನಿ, ಎಮ್ಮಿ ಮ್ಯಾಂಗೋ ಓಟ್ಸ್. ಇವರು ಉಪ್ಪಿಟ್ಟು ತಿಂತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ ಬೆಟ್ಟದ ಮೇಲೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಿದ್ದಕ್ಕೆ? ಎಲ್ಲ ಟಿಫನ್ ಬಾಕ್ಸ್ ಕ್ಯಾರಿ ಮಾಡಿದ್ದೀವಿ, ನೋ ಪ್ಲಾಸ್ಟಿಕ್. ಲೋಕ ಅಶ್ವಾಗಿತ್ತಾ ಸ್ವಲ್ಪ? ನಂದು ಓಟ್ಸ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ವಾವ್, ಇವಾಗ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ವ್ಯೂ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ವ್ಯೂವಲ್ಲಿ ವಿಡಿಯೋಸ್ ಫೋಟೋಸ್ ತಗೊಂಡು ಇವಾಗ ಮೇಲೆ ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಮೇ ಬಿ ½ ಕಿಲೋಮೀಟರ್ ಇರ್ಬೋದು. ಸೊ ಬನ್ನಿ ಮೇಲೆ ಫೋರ್ಟ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಅಲ್ಲಿ ಮೇಲೆ ಕಾಣಿಸ್ತಾ ಇದೆ ನೋಡಿ, ಅದೇ ಫೋರ್ಟ್. ಅಷ್ಟು ಹತ್ತಬೇಕು, ಅಷ್ಟು ದೂರ.
ಫೈನಲಿ ಟಾಪ್ ರೀಚ್ ಆಗಿದ್ದೀವಿ. ಬನ್ನಿ ಇಲ್ಲಿಂದ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಟಾಪಿಂದ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಹಂಗೆ ಹೋಗಂಗಿಲ್ಲ ಬಗ್ಗೆ. ಏನು ಕೇಳಿದೆ ಹೇಳ, ಏನು ಕೇಳಿದೆ? ಏರೋಪ್ಲೇನ್ ಓಡಿಸೋದ್ರೆ ಕಣ್ಣು ಕುಕ್ಕುತ್ತಾ ಇಲ್ರಪ್ಪ ನಿಮಗೆ? ಕುಕ್ಕಲ್ಲ ಅಂತವ್ರಿಗೆ. ಸನ್ ಗ್ಲಾಸಸ್ ಹಾಕೊಂತಾರಂತೆ. ಅದಕ್ಕೆ ಅದಕ್ಕೆ ಅವ್ರಿಗೆ ಕುಕ್ಕಲ್ಲ ಕಣ್ಣು. ನಿಂಗೆ ಕುಕ್ಕತ್ತೈತಿ? ನೀನು ಏರೋಪ್ಲೇನ್ ಓಡಿಸಲ್ಲ. ಇಲ್ಲಿ ಮೇಲೆಗಡೆ ಒಂದು ಶಿವ ಟೆಂಪಲ್ ಇದೆ. ಮೇಲೆ ಒಂದು ಶಿವ ಟೆಂಪಲ್ ಇದೆ. ಇವಾಗ ಕೆಳಗಡೆ ಇಳಿತಾ ಇದ್ದೀವಿ. ಅಯ್ಯೋ, ಕೆಳಗಡೆ ಇಳಿತಾ ಇದ್ದೀವಿ. ಇದು ಬೇರೆ ದಾರಿನಾ ಅದೇ ದಾರಿನಾ ಕೆಳಗೆ ಇಳಿಯೋದು? ಮೇಲೆ ಟಾಪ್ ರೀಚ್ ಆಗಿ ಇವಾಗ ಕೆಳಗಡೆ ಇಳಿತಾ ಇದ್ದೀವಿ. ಸೊ ಆಲ್ಮೋಸ್ಟ್ ನಿಮಗೆ ಏನೋ ನಾವು ಸ್ಟಾರ್ಟ್ ಮಾಡಿದ್ದು 6 o'clock ಸ್ಟಾರ್ಟ್ ಮಾಡಿದ್ವಿ. ಇವಾಗ ಟೈಮ್ ಬಂದು 8:30. 1 hour 30 minutes ಬೇಕು. 1 hour ಸಾಕು ಆ್ಯಕ್ಚುಲಿ. ಅಂದರೆ ಆರಾಮಾಗಿ ಹೋಗೋರಿಗೆ. ನಾವು ಅಲ್ಲಿ ಇಲ್ಲಿ ಕುಂತ್ಕೊಂಡು ರೆಸ್ಟ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಫೋಟೋ ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡು ಬರೋಷ್ಟರಲ್ಲಿ ಮೇಲೆ 1.5 hour. ಸೊ ಹಂಗೆ ಲೆಕ್ಕ ಹಾಕಿದ್ರೆ ಒಂದು ಅರ್ಧ ತಾಸು ಕುಂತ್ಕೊಂಡಿದ್ವಾ ಬ್ರೇಕ್ಫಾಸ್ಟಿಗೆ ನಾವಲ್ಲಿ 1.5 hour. ಸೊ 1 hour ತೊಗೊಂಡ್ವಿ ಮೇಲೆ ಇರೋಕ್ಕೆ. ಸೊ ಕೆಳಗೆ ಇಳಿಯೋಕ್ಕೆ 1 hour ಬೇಕು. 2 hours ಅಂದರೆ ಲೈಕ್ 1 side 1 hour ಟ್ರಕ್ ಅಂತಲೇ ಹೇಳ್ಬೋದು ಇದು. ಇವಾಗ ಕೆಳಗಡೆ ಇಳಿತಾ ಇದ್ದೀವಿ. ಹೇಗೆ ಅನಿಸ್ತು ಲೋಕ ಟ್ರಕ್ ನಿಮಗೆ? ಹಾಂ, ಇದೇನು ಆರಾಮಾಗಿರುತ್ತಲ್ಲ. ಕೆಳಗಿಂದ ಮೇಲೆ ಇರೋವರೆಗೂ ನೀರು ಕುಡ್ದಿಲ್ಲ ಈ ಹುಡುಗ. ನಾವಂತೂ ಎಷ್ಟು ಸಲ ನೀರು ಕುಡ್ದಿದ್ದೀವೇನೋ. ಇತ್ತಿಗೆಲ್ಲ ರೂಢಿದೆ. ಅವ್ರ ಊರ ಹತ್ರ ಇಂಥವೇ ಅಲ್ಲ. ಊರ ಹತ್ರ ಇಂಥವೇ ಕಲ್ಲು ಗುಡ್ಡ. ಅವ್ರ ಊರು ರಾಮಸಾಗರ, ಈ ಕಡೆ ಹಂಪಿ ಆ ಕಡೆ ಎಲ್ಲ ಹಂಗೆ ಅಲ್ಲ. ಕಲ್ಲು ಗುಡ್ಡ ಹೇಳ್ತೀವಿ. ಇಲ್ಲ 500 ರೂಪಾಯಿ ಕೊಟ್ಟಿದ್ದಾರೆ. ಅದಕ್ಕೆ ಹತ್ತಿ ರೂಢಿ ಇದೆ ಎಲ್ಲ. ಸೊ ಇವಾಗ ಕೆಳಗಡೆ ಇಳಿತಾ ಇದ್ದೀವಿ. ಬನ್ನಿ ಕೆಳಗಡೆ ಹೋಗೋಣ. ಇವಾಗ ಆಲ್ಮೋಸ್ಟ್ ಕೆಳಗೆ ರೀಚ್ ಆದ್ವಿ. ಈಗ ಹಾಗೆ ಇಲ್ಲಿ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಇಲ್ಲೂ ಒಂದು ದೇವಸ್ಥಾನ ಇದೆ. ಸೊ ಹೋಗ್ಬೇಕಾದ್ರೆ ತೋರಿಸಿದ್ನೋ ಇಲ್ಲೋ ಗೊತ್ತಿಲ್ಲ ನಿಮಗೆ, ಅದಕ್ಕೆ ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ದೇವಸ್ಥಾನ ಇದೆ. ಇಷ್ಟು ಪ್ರಶಾಂತವಾಗಿದೆ ನೋಡಿ ಜಾಗ ಇದು. ಇವಾಗ ಆಲ್ಮೋಸ್ಟ್ ಕೆಳಗೆ ರೀಚ್ ಆದ್ವಿ. ಟೈಮ್ ಬಂದು 9:30. ಇವಾಗ ಕೆಳಗೆ ಇಳಿಯೋಕ್ಕೂ 1 hour ಟೈಮ್ ತೊಗೊಂತು. ಕೆಳಗಡೆ ಇಳಿಬೇಕಾದ್ರೆ ತುಂಬ ಹುಷಾರಾಗಿ ಇಳಿಬೇಕು. ಕಾಲು ಜಾರುತ್ತೆ, ಫುಲ್ಲು ಕಲ್ಲಲ್ಲ, ಕಾಲು ಜಾರುತ್ತೆ. ಸೊ ಹಾಗೆ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ. ಮತ್ತೆ ನೆಕ್ಸ್ಟ್ ಟ್ರಕ್ಕಲ್ಲಿ ಸಿಗೋಣ. ಬೈ.